ಮಾವ 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 ಅಳಿಯ ಮಾಡ್ಕೊಂಡ್ಬಿಟ್ಟಿದ್ರೆ ಏನಾದ್ರು ದೊಡ್ಡ ವಯಸ್ಸಿನ ಮಗ್ಳಿದ್ದಿದ್ರೆ ಮದ್ವೆ ಮಾಡ್ಬಿಡ್ತಿದ್ರ? ಮಾಡ್ತಿದ್ದೆ ಮೇಡಮ್. ಮುಗ್ಧ ಹನುಮಂತ ಅವನೇನು ಅದರಲ್ಲೇ. ನಾನು ಅವಾಗ ಎಷ್ಟೋ ಸಲ ಹೇಳಿದ್ದೀನಿ ಅವನಿಗೆ. ಅವನದು ಅಷ್ಟು ಸ್ಟೋರಿಗಳನ್ನ ಹೇಳ್ದ. ಅದಕ್ಕೂ ನಾನು ಹೇಳಿದೆ, ಅವಳು ನನ್ನ ಮಗಳಿದ್ದಾಗೆ, ನಾನು ಮುಂದೆ ನಿಂತು ನಾನೇ ಮದುವೆ ಮಾಡ್ತೀನಿ, ತಲೆ ಕೆಡಿಸಬೇಡ ಅಂತ ಹೇಳಿ ಬಂದಿದ್ದೀನಿ. ಅದೇ ಥರ ನಡ್ಕೋತೀನಿ. ಹಂಗಾದ್ರೆ ಹನುಮಂತ್ ಅವ್ರಿಗೆ ಹೊರಗಡೆ ಯಾರೋ ಒಬ್ರು ಹುಡುಗಿ ಇದ್ದಾರೆ ಅಂತ ಆಯ್ತು. ಯಾಕಂದ್ರೆ ಹಿಂದೆ ಕೂಡ ಹಾಡೆಲ್ಲ ಹೇಳಿದ್ರಲ್ಲ. ಅದು ಸಮಯ ಬಂದಾಗ ಗೊತ್ತಾಗುತ್ತೆ. ಅಂದ್ರೆ ನೀವೇ ಹಿಂಟ್ ಕೊಟ್ಬಿಟ್ರಿ, ಮದ್ವೆ ಮಾಡ್ತೀವಿ ನಾನು, ಮುಂದೆ ನಿಂತು ಮಾಡ್ತೀನಿ ಅಂತ. ಮಾಡ್ತೀನಿ ಮೇಡಮ್, ಅದ್ರ ಬಗ್ಗೆ ಮಾತು ಬೇಡ. ಹನುಮಂತಂಗೆ ಮದುವೆ ನಾನು ಇರ್ತೀನಿ. ಮದುವೆ ಮಾಡ್ಬೇಕಾದ್ರೆ ನಾನೇ ಮಾಡ್ತೀನಿ. ಹಾಗೆ ರಜತ್ ಅವ್ರಿಗೂ ನಿಮ್ಗೂ ಒಂದು ದೊಡ್ಡ ಫೈಟ್ ನಡೆಯುತ್ತೆ ಒಂದು ಟಾಸ್ಕ್ ವೇಳೆ. ನೀವು ನಾನು ಮಾಡಲ್ಲ, ಬಿಗ್ ಬಾಸ್ ನನ್ನ ಮನೆಯಿಂದ ಆಚೆ ಕಳ್ಸಿದ್ರು ಪರವಾಗಿಲ್ಲ, ನಾನು ಮಾಡಲ್ಲ ಅಂತ ಕೂತ್ಬಿಡ್ತೀರ. ಏನಾಯ್ತು ಸರ್ ಆ ಮೂಮೆಂಟಲ್ಲಿ? ಮೇಡಮ್, ಒಂದು ಬಾಲ್ ಟಾಸ್ಕ್ ಬರುತ್ತೆ. ಆ ಟಾಸ್ಕಲ್ಲಿ ನಾನು ತ್ರಿವಿಕ್ರಮು ಹೊರಗಡೆ ಇರ್ತೀವಿ, ನಮ್ಮದು ಒಂದು ತಂಡದಲ್ಲಿ ಇರ್ತೀವಿ. ಆಮೇಲೆ ಮಂಜು ಮತ್ತು ನಮ್ಮ ರಜತ್ತು ಒಂದು ತಂಡದಲ್ಲಿ ಇರ್ತಾರೆ. ಅಲ್ಲೇನಾಗುತ್ತೆ, ಬಾಲ್ನ ಕಿತ್ಕೊಳ್ಳೋ ಬರದಲ್ಲಿ ಸುಮಾರು ಮಾತುಗಳು, ಪದ ಬಳಕೆ ಬರ್ತವೆ. ಆ ಪದ ಬಳಕೆ ನನಗೆಲ್ಲೋ ತುಂಬ ಟ್ರಿಗರ್ ಮಾಡುತ್ತೆ. ಆ ಒಂದು ಟ್ರಿಗರ್ ಆಗಿರೋದ್ರಿಂದ ನಾನು ಬಿಗ್ ಬಾಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ. ಆ ಥರ ನಡೆದಿರೋಂಥ ಘಟನೆಗಳು. ಸರ್, ಆಗ ಅವ್ರು ಯೂಸ್ ಮಾಡಿದಂಥ ವರ್ಡ್ಸ್ ಅಂತೂ ನಿಮಗೆ ತುಂಬ ಟ್ರಿಗರ್ ಮಾಡಿಬಿಡುತ್ತೆ. ಆ ಥರ ಪದಗಳನ್ನ ನೀವು ಬಳಸಬೇಡಿ ನನ್ನ ಹತ್ರ, ನಮ್ಮ ತಂದೆ ಕೂಡ ಹಂಗೆ ಮಾತಾಡಲ್ಲ ನನಗೆ ಅಂತ. ಆ ಮೂಮೆಂಟಲ್ಲಿ ನೀವು ಡಿಸೈಡ್ ಆಗ್ಬಿಟ್ರೆ ಸರ್, ನಾನು ಆಡಲೇಬಾರ್ದು, ಆಚೆ ಹೋದ್ರೂ ಪರವಾಗಿಲ್ಲ ಅಂತ? ಹೌದು ಮೇಡಮ್. ಯಾಕಂದ್ರೆ ಇದೇ ವಿಷಯಕ್ಕೆ ಜಗದೀಶ್ ಅವ್ರ ವಿಷಯದಲ್ಲಿ ಇದೇ ಆಗಿದ್ದೆ ಆ್ಯಕ್ಚುಲಿ. ಹೌದು. ನಾನು ಅವ್ರಪ್ಪ ಯಾರಿಗೂ ಬೇರೆಯವ್ರಿಗೆ ಮಾತಾಡ್ತಾ ಇದ್ರು, ನನಗೇನು ಮಾತಾಡಿರಲಿಲ್ಲ ಪದನ. ಬೇರೆ ಯಾರಿಗೋ ಮಾತಾಡಿರೋ ಪದನ ನಾನು ಹೈಲೈಟ್ ಮಾಡಿ, ನನಗೆ ಅದು ಅವಶ್ಯಕತೆ ಇರಲಿಲ್ಲ. ಅದೇ ವಿಷಯಕ್ಕೆ ನಾನು ಅಲ್ಲಿ ಕೂಡ ನನ್ನ ವಾಯ್ಸ್ ರೇಸ್ ಮಾಡಿದ್ದೆ. ನನಗೇ ಮಾತಾಡಿದ್ರೆ ನಾನು ಅನ್ಸ್ಕೊಳಕ್ಕೆ ರೆಡಿ ಇರಲಿಲ್ಲ ನಾನು. ಅದಕ್ಕೆ ನಾನು ಹೇಳಿದ್ದೆ ಬೇಡ ಬಿಗ್ ಬಾಸ್ ಅಂತಲೇ ಹೇಳಿದೆ ನಾನು ಆ್ಯಕ್ಚುಲಿ. ಸರ್, ಬಿಗ್ ಬಾಸ್ ಮನೆಗೆ ಹೋದವರೆಲ್ಲ ಫುಲ್ಲು ದಪ್ಪಕ್ಕೆ, ಗುಂಡಿಗೆ ಹೆಲ್ದಿಯಾಗಿರ್ತಾರೆ. ಬರಬೇಕಾದ್ರೆ ಎಲ್ಲ ವೀಕ್ ಆಗಿಬಿಟ್ಟಿರ್ತಾರೆ. ಆದರೆ ನೀವು ವೀಕ್ ಆಗೋಕ್ಕೆ ನಿಮ್ಮ ಕಾಲು ಕೂಡ ಒಂದು ರೀಸನ್ ಆಯಿತು. ಫಸ್ಟಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿದ್ರು, ಬರ್ತಾ ಬರ್ತಾ ತುಂಬ ಎಲ್ಲೋ ಕಳೆದೋಗ್ತಾ ಇದ್ದಾರೆ ಅಂತ ಕೂಡ ಅಭಿಮಾನಿಗಳಿಗೆ ಅಥವಾ ನೋಡೋರಿಗೆ ತುಂಬ ಅನ್ನಿಸ್ತಾ ಇತ್ತು. ನಿಮ್ಮ ಕಾಲು ಈಗ ಹೇಗಿದೆ? ಆ್ಯಕ್ಚುಲಾಗಿ ಏನಾಯಿತು ಮೇಡಮ್? ಆ್ಯಕ್ಚುಲಿ ಅದು ಒಂದು ಟಾಸ್ಕ್ ಬರ್ತದೆ, ವಾಟರ್ದು ಟ್ಯಾಂಕ್ ಟಾಸ್ಕ್ ಬರ್ತದೆ. ಅದರಲ್ಲಿ ನಾನು, ಭವ್ಯ, ಮಂಜು ಅವರು 3 ಜನ ಒಂದು ತಂಡವಾಗಿ ಆಟ ಆಡ್ತೀವಿ. ಅಲ್ಲೇನಾಗುತ್ತೆ, ಆ ನೀರಿನ ಒಂದು ಇದನ್ನು ಕಟ್ಟಿಗೆ ತೆಗೆಯೋ ಬರದಲ್ಲಿ ತ್ರಿವಿಕ್ರಮ್ ಮತ್ತು ಮಂಜು ಅವರಿಬ್ಬರು ಜಗಳ ಆಡ್ಕೊಂಡ್ಬಂದು ನನ್ನ ಕಾಲ ಮೇಲೆ ಬೀಳ್ತಾರೆ. ಕಾಲು ಒಳಗಡೆ ಫ್ರ್ಯಾಕ್ಚರ್ ಆಗುತ್ತೆ, ಮೇಲ್ಗಡೆ ಒಂದು ಬೋನ್ ವೀಕ್ ಆಗುತ್ತೆ. ನನಗೆ ನಡೆಯೋಕ್ಕಾಗಲ್ಲ ಕರೆಕ್ಟಾಗಿ. ಡಾಕ್ಟ್ರ್ 3 ವಾರ ಬೆಡ್ ರೆಸ್ಟ್ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ನಾನು ಎಲ್ಲ ಕಡೆ ಓಡಾಡಿಕೊಂಡು, ಎಲ್ಲ ಕಡೆ ತಿರುಗಾಡ್ಕೊಂಡು, ಎಲ್ಲ ಕಡೆ ಇರ್ತೀನಿ, ಒಂದೇ ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಆವಾಗ ನನಗೆ ಎಷ್ಟೋ ಫೀಲ್ಗಳಾಗಿದ್ದು ಉಂಟು. ಅಯ್ಯೋ, ನನಗೂ ಅದು ಫೀಲ್ ಆಗಿದೆ. ಟಾಸ್ಕ್ ಆಡ್ತಾ ಇಲ್ಲ, ಎಲ್ಲೂ ಕಾಣಿಸ್ಕೋತಾ ಇಲ್ಲ, ತುಂಬ ಕುಗ್ತಾ ಇದ್ದೀನಿ ಅನ್ನೋದಿತ್ತು. ಅದಾದಮೇಲೆ ನೆಕ್ಸ್ಟ್ ವಾರಕ್ಕೆ ನನಗೆ ಬ್ಲ್ಯಾಕ್ ರೋಸ್ ಕೊಡ್ತಾರೆ, ಅವಾರ್ಡ್ ಕೊಡ್ತಾರೆ, ದುರಹಂಕಾರಿ, ಉಸಿರು ಒಳ್ಳೆಂದೆಲ್ಲ ಕೊಡ್ತಾರೆ. ಅದೇ ವಾರ ನನಗೆ ಇಡೀ ಮನೆಯವರು ಯಾರು ನನಗೆ ಬ್ಲ್ಯಾಕ್ ರೋಸ್ ಕೊಟ್ಟಿದ್ರು ಅವರೆಲ್ಲರನ್ನೂ ಹೊರತುಪಡಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಉತ್ತಮ ಕೊಡ್ತಾರೆ. ಅದೇ ವಾರ ಕಿಚ್ಚ ಸರ್ ಚಪ್ಪಾಳೆ ಸಿಗುತ್ತೆ. ಆ ವಾರ ನಾನು ಅನುಷ್ಠ ಜೋಡಿ ಟಾಸ್ಕ್ ಆಡಿರ್ತೀವಿ. ನಾನು ಕಾಲು ನೋವು ಇಟ್ಕೊಂಡು ನಾನು ಆಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.